ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ಪತಿ ಮತ್ತು ಪತ್ನಿ ಸಂಭೋಗವಾದ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದು ಈಗ ನಾನು ನಿಮಗೆ ಹೇಳುತ್ತೇನೆ. ಮೊದಲನೆಯದಾಗಿ ಈ ವಿಡಿಯೋವನ್ನು ನೋಡುವ ಮೊದಲು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ದಾಂಪತ್ಯ ಜೀವನದಲ್ಲಿ ಕೆಲವು ಧಾರ್ಮಿಕ ಅನುಮಾನಗಳಿರ್ತವೆ. ಅವುಗಳಲ್ಲಿ ವಿಶೇಷವಾಗಿ ಪತಿ ಮತ್ತು ಪತ್ನಿ ಭೇಟಿಯಾದ ನಂತರ ಅಂದರೆ ಸಂಭೋಗದ ನಂತರ ಕೆಲವು ವೈಜ್ಞಾನಿಕ ನಿಯಮಗಳನ್ನು ಪಾಲಿಸಬೇಕು. ಆಗ ಮಾತ್ರ ನಿಮ್ಮ ಮಕ್ಕಳಿಗೆ ಉತ್ತಮ ಪ್ರಯೋಜನಗಳು ಸಿಗುತ್ತೆ. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ದೋಷಗಳು ಏರ್ಪಡುತ್ತವೆ. ಈಗ ದಂಪತಿಗಳು ಭೇಟಿಯಾದ ನಂತರ ಏನು ಮಾಡಬೇಕು ಮತ್ತು ಮಹಿಳೆಯರು ತಮ್ಮ ಮುಟ್ಟಿನ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಕುರಿತು ಕಲಿಯೋಣ. ಲೈಂಗಿಕತೆಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ವೈಜ್ಞಾನಿಕವಾಗಿ ಕಲಿಯಲು ನಾಚಿಕೆ ಪಡಬೇಡಿ. ಪತಿ ಮತ್ತು ಪತ್ನಿ ಭೇಟಿಯಾದ ನಂತರ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಸುತ್ತಾಡಬಾರದು. ಅವರು ಹಾಗೆ ಸುತ್ತಾಡಿದರೆ ಇಡೀ ಮನೆಯ ಮೇಲೆ ಕೆಟ್ಟ ಒಂದು ಪರಿಣಾಮ ಬೀರುತ್ತೆ. ಆದ್ದರಿಂದ ಪತಿ ಮತ್ತು ಪತ್ನಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಲೇಬೇಕು. ಮಹಿಳೆಯರು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಬೇಕು. ಇದು ನಿಮ್ಮ ಚರ್ಮದ ಮೇಲೆ ಯಾವುದೇ ಕಲೆಗಳು ಬರದಂತೆ ತಡೆಯುತ್ತೆ. ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಇಡೀ ಮನೆಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗದವರು ಮನೆಯ ಮೇಲೆ ಅರಿಶಿನ ನೀರನ್ನು ಸಿಂಪಡಿಸಬಹುದು. ಹೀಗೆ ಮಾಡೋದ್ರಿಂದ ಇಡೀ ಮನೆ ಶುದ್ಧ ಆಗುತ್ತೆ. ಅಲ್ಲದೆ ಹಾಸಿಗೆಯ ಮೇಲೆ ಕಂಬಳಿಗಳನ್ನು ತೆಗೆದು ತೊಳೆಯಬೇಕು. ವಿಶೇಷವಾಗಿ ಮಕ್ಕಳನ್ನು ಪಡೆಯಲು ಪ್ರಯತ್ನಿಸುತ್ತಿರುವ ಒಂದು ದಂಪತಿಗಳು ಪ್ರತಿದಿನ ದೀಪಾರಾಧನೆ ಮಾಡಲೇಬೇಕು. ಕೆಲವು ಪ್ರಮುಖ ಮತ್ತು ಪವಿತ್ರ ತಿಥಿಗಳಂದು ಗಂಡ ಹೆಂಡತಿ ಕೂಡಲೇಬಾರದು. ಅವರು ಕೂಡದೇ ಇದ್ದರೆ ಗಂಡ ಹೆಂಡತಿಯ ನಡುವಿನ ಪ್ರೀತಿ ಕಡಿಮೆಯಾಗುತ್ತದೆ ಮತ್ತು ಜಗಳಗಳು ಉಂಟಾಗುತ್ತವೆ ಮತ್ತು ಮನೆಯಲ್ಲಿ ಸಂತೋಷವು ಕಳೆದುಕೊಳ್ಳುತ್ತದೆ ಎಂಬುದು ಒಂದು ಭ್ರಮೆ ಅಷ್ಟೆ. ಶಾಸ್ತ್ರಗಳ ಪ್ರಕಾರ ಕೆಲವು ಪ್ರಮುಖ ತಿಥಿಗಳಂದು ತಪ್ಪಾಗಿ ಕೂಡಬಾರದು. ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ಗಂಡ ಹೆಂಡತಿ ಭೇಟಿ ಆಗಲೇಬಾರದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅತ್ಯಂತ ಪವಿತ್ರವಾದ ದಿನಗಳು. ಏಕೆಂದರೆ ಹುಣ್ಣಿಮೆಯ ದಿನದಂದು ಶ್ರೀ ಮಹಾಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾ ಇರುತ್ತಾಳೆ. ಹುಣ್ಣಿಮೆಯ ದಿನವನ್ನು ದೇವಿಗೆ ಅರ್ಪಿಸಲಾಗಿದೆ. ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಮನೆಯ ಸಂಪತ್ತು ಹೆಚ್ಚಾಗುತ್ತೆ. ಅದೇ ರೀತಿ ಅಮಾವಾಸ್ಯೆಯ ದಿನದಂದು ಗಂಡ ಹೆಂಡತಿ ಕೂಡಲೇಬಾರದು. ಏಕೆಂದರೆ ಅಮಾವಾಸ್ಯೆ ದಿನದಂದು ದುಷ್ಟಶಕ್ತಿಗಳು ಭೂಮಿಯಲ್ಲಿ ಸಂಚರಿಸುತ್ತವೆ. ಅಮಾವಾಸ್ಯೆಯನ್ನು ತಾಂತ್ರಿಕ ಕಾಲರಾತ್ರಿ ಅಂತ ಕರೀತಾರೆ. ಆದ್ರಿಂದ ಅಮಾವಾಸ್ಯೆಯ ದಿನದಂದು ದಂಪತಿಗಳು ಲೈಂಗಿಕ ಸಂಬಂಧ ಮಾಡಬಾರದು. ಅವರಿಗೆ ಜನಿಸುವ ಮಗು ಅಂಗವಿಕಲ ಮಗುವಾಗಿ ಹುಟ್ಟುತ್ತೆ. ಆದ್ರಿಂದ ಪತಿ ಮತ್ತು ಪತ್ನಿ ಇಬ್ಬರೂ ಅಮಾವಾಸ್ಯೆಯ ಮತ್ತು ಪೌರ್ಣಿಮೆಯ ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅದೇ ರೀತಿ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಏಕಾದಶಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಲಾಗಿದೆ. ಅದಕ್ಕಾಗಿಯೇ ಪತಿ ಪತ್ನಿ ಏಕಾದಶಿಯ ಶುಭ ದಿನದಂದು ಕೂಡಬಾರದು. ಅದೇ ರೀತಿ ನಿಮ್ಮ ಪೂರ್ವಜರು ಮರಣ ಹೊಂದಿದ ದಿನಗಳಲ್ಲಿ ಪತಿ ಪತ್ನಿ ಕೂಡಬಾರದು. ಈ ದಿನದಂದು ಪತಿ ಪತ್ನಿ ಕೂಡಿದರೆ ನಿಮ್ಮ ಕುಟುಂಬಗಳಲ್ಲಿ ಪೂರ್ವಜರ ಪಾಪಗಳು ಸಂಭವಿಸುತ್ತೆ. ವಿವಾಹಿತ ಮಹಿಳೆಯರು ನಿಮ್ಮ ಕೈಗಳ ಮೂಲಕ ಯಾರಿಗೂ ಉಪ್ಪು ದಾನವಾಗಿ ನೀಡಬಾರದು. ನೀವು ಯಾರಿಗಾದರೂ ಉಪ್ಪು ಕಡ ಕೊಡೋದು, ದಾನ ಮಾಡೋದು ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಒಂದು ಸಂಪತ್ತು ಅವರೊಂದಿಗೆ ಹೊರಟು ಹೋಗುತ್ತೆ. ಅದೇ ರೀತಿ ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣ ಅಡಿಗೆ ಮನೆಗೆ ಹೋಗಬಾರ್ದು. ಮೊದಲು ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ ಮತ್ತು ರಂಗೋಲಿ ಹಾಕಿ ಖಂಡಿತವಾಗಿಯೂ ಎಲ್ಲ ಕ್ಲೀನ್ ಮಾಡಿ ನೀವು ಪ್ರತಿದಿನ ಕಣ್ಣಿಗೆ ನೀರು ತುಂಬ ಪುಡಿಯನ್ನು ಸಿಂಪಡಿಸಿ ಮತ್ತು ಮೂಗು ಧರಿಸುವ ಯಾವುದೇ ಮನೆಯಲ್ಲಿ ಅಂತಹ ಮನೆಗಳಲ್ಲಿ ಹಣದ ಕೊರತೆ ಇರೋದಿಲ್ಲ. ಶಾಸ್ತ್ರಗಳ ಪ್ರಕಾರ ಮಹಿಳೆಗೆ ಮುಟ್ಟು ಬಂದಾಗ ಅವಳು ಖಂಡಿತವಾಗಿ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ಮುಟ್ಟಿನ ನಂತರ ಅವಳು ತಕ್ಷಣ ಸ್ನಾನ ಮಾಡಿ ಮತ್ತು ಮನೆಯಲ್ಲಿ ಯಾರೊಂದಿಗಾದರೂ ನಿಮ್ಮ ಪೂಜಾ ಕೋಣೆಯನ್ನು ಮುಚ್ಚಬೇಕು.
ಮಹಿಳೆಯರು ಮುಟ್ಟಿನ ಮೊದಲ ದಿನ ಹಾಗೆ ಮುಟ್ಟಿನ 3ನೇ ದಿನ ಮತ್ತು 5ನೇ ದಿನ ಸ್ನಾನ ಮಾಡಬೇಕು. ಆಕೆಯ ಋತುಚಕ್ರದ ಸಮಯದಲ್ಲಿ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಸ್ನಾನ ಮಾಡಿ. ಇದು ನಿಮ್ಮ ಜಾತಕದ ದೃಷ್ಟಿಯಿಂದ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ. ಕೆಲವರು ತಮ್ಮ ಮನೆಗಳಲ್ಲಿ ಪ್ರತಿದಿನ ದೀಪ ಪೂಜೆ ಮಾಡ್ತಾರೆ. ಅಂತಹ ಮನೆಗಳಲ್ಲಿ ಒಂದು ಮೈಲಿ ಬಂದಾಗ ಆ ಮನೆಯ ಮುಖ್ಯಸ್ಥ ಏನಿರ್ತಾನೆ ಅವರು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಬಹುದು. ಮುಟ್ಟಾದವರು ಹಚ್ಚಬಾರದು. ತಿಂಗಳ 5ನೇ ದಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ. ತಿಂಗಳ 5 ದಿನಗಳು ಪೂರ್ಣವಾದ ನಂತರ ಮನೆಯನ್ನು ಶುದ್ಧೀಕರಿಸಬೇಕು. ಅಲ್ಲದೆ ನೀವು ತಿಂಗಳಲ್ಲಿ ಬಳಸಿದ ಕಂಬಳಿಗಳನ್ನು ತೊಳೆಯಬೇಕು, ಹಾಸಿಗೆಗಳನ್ನು ತೊಳೆಯಬೇಕು. ಆಗ ಮಾತ್ರ ಮನೆ ದುಷ್ಟ ಕಣ್ಣಿನಿಂದ ಮುಕ್ತ ಆಗುತ್ತೆ. ಮನೆಯನ್ನು ಶುದ್ಧೀಕರಿಸಿದ ನಂತರ ಪೂಜಾ ಕೊಠಡಿಯನ್ನು ಸಹ ಸ್ವಚ್ಛಗೊಳಿಸಬೇಕು. ತಿಂಗಳ ನಂತರ 5ನೇ ದಿನದಂದು ಮಹಿಳೆಯರು ಮನೆಯಲ್ಲಿ ದೀಪ ಹಚ್ಚಬಹುದು. ತಿಂಗಳ ನಂತರ ಮನೆಯನ್ನು ಸ್ವಚ್ಛಗೊಳಿಸದೆ ಪೂಜೆ ಮಾಡಿದರೆ ಅಂತಹ ಮನೆಗಳಲ್ಲಿ ಯಾವುದೇ ಒಂದು ದೇವತೆಗಳು ಇರೋದಿಲ್ಲ. ನೀವು ಎಷ್ಟೇ ಪೂಜೆಗಳನ್ನು ಮಾಡಿದರೂ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದೇ ರೀತಿ ನಿಮ್ಮ ಪತಿ ಮನೆಯಿಂದ ಹೊರಬಂದಾಗ ನಿಮ್ಮ ಪತಿಗೆ 1 ಹನಿ ಕುಂಕುಮ ನೀಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತೆ. ಪ್ರತಿ ಸೋಮವಾರ ಪತಿ ಮತ್ತು ಪತ್ನಿ ಇಬ್ಬರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಗಂಗಾ ನೀರಿನಿಂದ ಅಭಿಷೇಕ ಮಾಡಿ. ಪ್ರತಿ ಸೋಮವಾರ ಇದನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ಅನೇಕ ಶುಭ ಪ್ರಯೋಜನಗಳು ಉಂಟಾಗುತ್ತೆ. ನಮ್ಮ ಶಾಸ್ತ್ರಗಳಲ್ಲಿ ದುಡ್ಡು ಇಡುವ ಬೀರನ್ನ ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ. ಆದ್ರಿಂದ ತಿಂಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಬೀರನ್ನು ಮುಟ್ಟಬಾರದು. ಅಂದರೆ ಮುಟ್ಟಾದಾಗ ಅದನ್ನು ಮುಟ್ಟಬಾರ್ದು. ಅದನ್ನು ಮುಟ್ಟಿದರೆ ಲಕ್ಷ್ಮೀ ದೇವಿ ಮನೆಯಿಂದ ಹೊರಟು ಹೋಗ್ತಾರೆ. ಮುಗಿದ 5ನೇ ದಿನ ಬೀರನ್ನ ಸಹ ಸ್ವಚ್ಛಗೊಳಿಸಬೇಕು. ಮಹಿಳೆಯರಿಗೆ ಮುಟ್ಟಿನ ಮುಗಿದ ನಂತರ ನಿಮ್ಮ ಕೈಯಲ್ಲಿರುವ ಮಣ್ಣಿನ ಲೋಟಗಳನ್ನು ತೆಗೆದು ಅರಿಶಿನ ನೀರಿನಿಂದ ಶುದ್ಧೀಕರಿಸಬೇಕು. ನಮ್ಮಲ್ಲಿ ಹಲವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ ಕನಸು ಕಾಣ್ತಾರೆ. ಅಂತಹ ಕನಸುಗಳು ಬಂದರೆ ಗಂಡ ಮತ್ತು ಹೆಂಡತಿಯ ನಡುವೆ ಜಗಳಗಳು ಉಂಟಾಗ್ತವೆ ಎಂಬುದರ ಒಂದು ಸಂಕೇತ ಅದು. ಅದೇ ರೀತಿ ನಮ್ಮಲ್ಲಿ ಹಲವರು ತಮ್ಮ ಕನಸುಗಳಲ್ಲಿ ಹಾವುಗಳನ್ನು ನೋಡ್ತಾರೆ. ನಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡಿದರೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಅಂತ ಅರ್ಥ. ನೀವು ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚಲು ಬಯಸಿದರೆ ನೀವು ಪ್ರತಿದಿನ ಸ್ನಾನ ಮಾಡಬೇಕು. ಆದರೆ ಮಹಿಳೆಯರು ಪ್ರತಿದಿನ ಸ್ನಾನ ಮಾಡಬೇಕಾಗಿಲ್ಲ. ಮನೆಯಲ್ಲಿ ದೀಪಗಳನ್ನು ಪೂಜಿಸುವ ಮಹಿಳೆಯರು ತಮ್ಮ ಅಂಗೈಯಲ್ಲಿ 1 ಹನಿ ಕುಂಕುಮವನ್ನು ಇಟ್ಟು ಮನೆಯಲ್ಲಿ ದೀಪಗಳನ್ನು ಪೂಜಿಸುವ ಮೂಲಕ ಅದನ್ನು ಮಾಡಬಹುದು. ಆದ್ದರಿಂದ ಮಹಿಳೆಯರು ದೀಪಗಳನ್ನು ಪೂಜಿಸೋದಕ್ಕೆ ಸ್ನಾನ ಮಾಡಬೇಕಾಗಿಲ್ಲ. ಆದರೆ ಇಂಪಾರ್ಟೆಂಟ್ ಪೂಜೆಗಳೇನಾದರೂ ಇದ್ದಾಗ ಅವರು ಹಬ್ಬಗಳ ಸಮಯದಲ್ಲಿ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಬೇಕು. ಮಹಿಳೆಯರು ತಮ್ಮ ಮುಟ್ಟಿನ ಮೊದಲ ದಿನದಂದು ಅಡುಗೆ ಮನೆಗೆ ಹೋಗಬಾರ್ದು. ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಧರ್ಮ ಗ್ರಂಥಗಳು ವಿವರಿಸ್ತವೆ. ಏಕೆಂದರೆ ಅನ್ನಪೂರ್ಣ ದೇವಿ ನಮ್ಮ ಅಡುಗೆ ಮನೆಯಲ್ಲಿ ವಾಸಿಸ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಮಹಿಳೆಯರು ಮುಟ್ಟಿನ ಮೊದಲ ದಿನದಂದು ಅಡುಗೆ ಮನೆಗೆ ಹೋಗಬಾರ್ದು. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚುವುದನ್ನು ಮನೆಯ ಹಿರಿಯರು ಮಾತ್ರ ಮಾಡಬಹುದು. ಮನೆಯ ಮುಖ್ಯಸ್ಥರು ನಿಮ್ಮ ಪತಿ ಅಥವಾ ನಿಮ್ಮ ಮಾವ ಅಥವಾ ನಿಮ್ಮ ಅತ್ತೆ ಆಗಿರಬಹುದು. ಆದ್ದರಿಂದ ದೀಪ ಪೂಜೆ ಮಾಡಬೇಕಾದಾಗ ಮನೆಯ ಮುಖ್ಯಸ್ಥರೊಂದಿಗೆ ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ನಿಮ್ಮ ಪೂಜೆಗೆ 2 ಪಟ್ಟು ಪುಣ್ಯ ಸಿಗುತ್ತೆ. ಶುಕ್ರವಾರದಂದು ಯಾವುದೇ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಮಾಂಸಾಹಾರ ಮಾಡಲೇಬಾರದು. ಯಾರು ತಿನ್ನಬಾರ್ದು, ಮಾಡಬಾರ್ದು. ಅಲ್ಲದೆ ಅದನ್ನು ಹೊರಗಡೆಯೂ ತಿನ್ನೋ ಹಾಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಶ್ರೀರಾಮ್.